ದೇವನಹಳ್ಳಿ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ವತಿಯಿಂದ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಗಂಗಾ ಕಲ್ಯಾಣ ಯೋಜನೆಯಡಿ ಫಲಾನುಭವಿಗಳಿಗೆ ಕೊಳವೆ ಬಾವಿಯ ಪಂಪು ಮೋಟಾರ್ ವಿತರಣೆ ಕಾರ್ಯಕ್ರಮವನ್ನು ಸಚಿವ ಕೆಎಚ್ ಮುನಿಯಪ್ಪನವರು ಉದ್ಘಾಟಿಸಿ ಅವರು ಮಾತನಾಡಿದರು. ತಾಲೂಕು ಪಂಚಾಯಿತಿ ಕ್ರಿಯಾ ಯೋಜನೆಯಡಿಯಲ್ಲಿ ತಾಲೂಕು ಸರ್ಕಾರಿ ಶಾಲೆಯ ಸುಮಾರು 5,000 ಮಕ್ಕಳಿಗೆ ಇಳೋ ಶ್ರೀನಾಥ್ ಗೌಡರವರ ಸಮ್ಮುಖದಲ್ಲಿ ಬಿಸಿಯೂಟಕ್ಕೆ ತಟ್ಟೆ ಮತ್ತು ನೀರಿನ ಲೋಟ ಉಚಿತವಾಗಿ ನೀಡಲಾಯಿತು. ಪರಿಶಿಷ್ಟ ಪಂಗಡದ ತಿಳಸ್ಪಿ ವತಿಯಿಂದ ಮೋಟಾರ್ ಪಂಪು ವಿತರಣೆಯಲ್ಲಿ ತತ್ತಮಂಗಲ ಗ್ರಾಮದ ಫಲಾನುಭವಿಗಳಿಗೆ ತಾಲೂಕು ವಾಲ್ಮೀಕಿ ಸಮುದಾಯದ ಪ್ರಬಲ ಮುಖಂಡರಾದ ತತ್ತಮಂಗಲ ರಮೇಶ್ ರವರ ನೇತೃತ್ವದಲ್ಲಿ ವಿತರಿಸಲಾಯಿತು. ಅಧ್ಯಕ್ಷರಾದ ಜಗನ್ನಾಥ, ಸಣ್ಣ ನೀರಾವರಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಮಂಜುನಾಥ್, ದೇವನಹಳ್ಳಿ ಸಹಾಯಕ ಅಭಿಯಂತರರಾದ ವಿಕಾಸ್, ಬಿಒ ಲಲಿತಮ್ಮ ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು, ಅಧಿಕಾರಿಗಳು, ರೈತರು ಉಪಸ್ಥಿತರಿದ್ದರು. ವರದಿ ರಾಜುಗೌಡ.